ನಮಸ್ತೆ ವೀಕ್ಷಕರೇ, ಇವತ್ತಿನ ನಮ್ಮ ಸಪ್ತಾಶ್ವ ಟಿವಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಸಾಕಷ್ಟು ಜನರು ಆರೋಗ್ಯ ಸಮಸ್ಯೆದಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಡಾಕ್ಟರನ್ನು ಕೂರಿಸ್ಕೊಂಡಿದ್ದೀವಿ. ಸರ್ ನಮಸ್ತೆ. ನಮಸ್ಕಾರಮ್ಮ. ಬಿಸಿಲು ಸರ್, ಸಿಕ್ಕಾಪಟ್ಟೆ ಬಿಸಿಲು. ಯಾವುದೇ ಊರಿಗೆ ಹೋದ್ರೂ, ಅದರಲ್ಲೂ ನಮ್ಮ ಬೆಂಗಳೂರು ಕೂಡ ಈ ಬಿಸಿಲಿಂದ ಈ ವರ್ಷ ಹೊರತುಪಡಿಸಿಲ್ಲ. ಹಾಗಾಗಿ ಎಷ್ಟೋ ಜನರಿಗೆ 4 ಲೀಟ್ರು 5 ಲೀಟ್ರು ನೀರು ಕುಡಿದ್ರೂ ಬಾಡಿ ಡಿಹೈಡ್ರೇಟ್ ಕಡಿಮೆ ಆಗ್ತಿಲ್ಲ, ಬಾಡಿ ಹೀಟ್ ಆಗ್ತಾನೆ ಇದೆ. ಇಂತಹ ಸಮಸ್ಯೆಗಳು ಸರ್. ಅದರಲ್ಲೂ ಈ ಬೇಸಿಗೆಯಲ್ಲೇ ಎಷ್ಟೋ ಜನ ಮೂಲವ್ಯಾಧಿ ಅಂತ ಡಾಕ್ಟರ್ ಆಸ್ಪತ್ರೆಗಳನ್ನು ಮೆಟ್ಲೇರ್ತಾರೆ. ಏನ್ ಸರ್ ಈ ಮೂಲವ್ಯಾಧಿ ಸಮಸ್ಯೆ ಹೇಗೆ ಆರಂಭ ಆಗುತ್ತೆ? ಇದೇನು ಬೇಸಿಗೆಗೆ ಮಾತ್ರ ಬರುತ್ತಾ? ಹೇಗೆ ಸರ್ ಬಾಡಿ ಯಾವ ರೀತಿಯಾಗಿ ಅದನ್ನ ಕಂಟ್ರೋಲ್ ಮಾಡ್ಬೋದು? ಇದು ಭಾಳ ಇಂಪಾರ್ಟೆಂಟ್ ಕಾಮನ್ ಟಾಪಿಕ್ಕು. ನೋಡಿ, ಮನುಷ್ಯ ಒಬ್ಬನೇ ಎರೆಕ್ಟ್ ಪಾಶ್ಚರಲ್ಲಿ ಅಂದರೆ 2 ಕಾಲಿನಲ್ಲಿ ನಡೆಯುವಂಥ ಪ್ರಾಣಿ ಅಂದರೆ ಮನುಷ್ಯ. ಬೇರೆ ಎಲ್ಲ ಪ್ರಾಣಿಗಳು 4 ಕಾಲನ್ನ ನಮ್ಗೆ ಗೊತ್ತಿದೆ. ಮನುಷ್ಯನಿಗೆ ಮಾತ್ರ ಮೂಲವ್ಯಾಧಿ ಕಾಯಿಲೆ. ಅಂದರೆ ನಾವು GIT ಸಿಸ್ಟಮ್ ಅಂತೀವಿ. ಒಬ್ಬ ಮನುಷ್ಯನ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಬಾಯಿಂದ, ಮೌತಿಂದ ಶುರುವಾಗಿ ಅನ್ನನಾಳ, ಜಠರ, ಸಣ್ಣ ಕರಳು 6 ಮೀಟ್ರ್ ಇರುತ್ತೆ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ, ದೊಡ್ಡ ಕರಳು 1.5 ಮೀಟ್ರು, ಕೊನೆಯ ಭಾಗ ಗುದದ್ವಾರ, ಏನಸ್ ಅಂತೀವಿ ನಾವು. ಆ ಜಾಗದಲ್ಲಿ ಬರುವ ಒಂದು ಸರ್ವೇ ಸಾಮಾನ್ಯ ಕಾಯಿಲೆ ಅಂದರೆ ಮೂಲವ್ಯಾಧಿ. ನನ್ನ ಭಾಷೆಯಲ್ಲಿ ಹೆಮೊರಾಯ್ಡ್ಸ್ ಅಂತೀವಿ, ಪೈಲ್ಸ್ ಅಂತೀವಿ. ಸೊ ಗುದದ್ವಾರ ಕೊನೆಯ ಭಾಗ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದು 1.5 ಇಂಚ್ ಅಷ್ಟೇ, 3.75 ಸೆಂಟಿಮೀಟರ್ ಇರುತ್ತೆ. ಅನೇಕ ಜನರಿಗೆ ತಪ್ಪು ಕಲ್ಪನೆಗಳು ಏನಂದರೆ, ಯಾವುದೇ ಒಬ್ಬ ಮನುಷ್ಯನಿಗೆ ಮೋಷನ್ ಮಾಡೋ ಜಾಗದಲ್ಲಿ ಪೇಯ್ನ್ ಆದರೆ ಅಥವಾ ಬ್ಲಡ್ ಬಂದರೆ ಅವ್ರು ನಮ್ಮ ಹತ್ರ ಬರೋದು, ನನಗೆ ಪೈಲ್ಸ್ ಆಗಿದೆ ಡಾಕ್ಟ್ರೇ, ಮೂಲವ್ಯಾಧಿ. ಹಂಗಂದರೆ ಏನು ಅಂತ ನಾನು ಹೇಳ್ಬೇಕು. ಯಾಕಂದ್ರೆ ನಾನೊಬ್ಬ ವಿಜ್ಞಾನಿ, ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಇವತ್ತು ಅನ್ಫಾರ್ಚುನೇಟ್ಲಿ ಈ ಮಾಧ್ಯಮದಲ್ಲಿ, ಅದರೊಳಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಿರ್ತಾರೆ. ಸೊ ಸೈಂಟಿಫಿಕಲಿ ಮಾತಾಡಬೇಕಂದ್ರೆ ಮೂಲವ್ಯಾಧಿ ಅಂದರೆ, ಪೈಲ್ಸ್ ಅಂದರೆ ನೋಡಿ, ಗುದದ್ವಾರ ರೌಂಡ್ ಇರುತ್ತಲ್ಲ, ಅದರಲ್ಲಿ 3 ಜಾಗದಲ್ಲಿ 3 o'clock ನಾನು ವಾಚ್ ತೆಗೆದು ಅಲ್ಲಿಟ್ಟರೆ, ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಪಾಠ ಮಾಡೋವಾಗೆ ಸ್ಟೂಡೆಂಟ್ಸ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತೀವಿ. ನೋಡಪ್ಪ, ಮೂಲವ್ಯಾಧಿ ಪ್ರೈಮರಿ ಅಂದರೆ 3 ಇರ್ತವೆ. ನೀನು ಗುದದ್ವಾರದ ಮುಂದೆ ನಿನ್ನ ಗಡಿಯಾರ ಇಟ್ಟರೆ 3, 11 ಇಲ್ಲಿ 11 ಇರುತ್ತೆ, 12 ಗಂಟೆ ಇಲ್ಲಿ, 6 ಗಂಟೆ ಇಲ್ಲಿ, 6 ಗಂಟೆ ಪಕ್ಕ 7. ಸೊ 3, 7, 11 ಈ 3 ಜಾಗದಲ್ಲಿ ಒಂದು ದ್ರಾಕ್ಷಿ ಇಲ್ಲಿಟ್ಟರೆ ಹೆಂಗೆ ಕಾಣುತ್ತಲ್ಲ, ಅದನ್ನು ಮೂಲವ್ಯಾಧಿ ಅಂತೀವಿ, ಪ್ರೈಮರಿ ಪೈಲ್ಸ್. ಈ 3 ಜಾಗ ಯಾಕೆ ಅಂದರೆ ಅನಾಟಮಿ. ನೋಡಿ, ನಾವು ವೈದ್ಯರು ಮಾತ್ರ ಅನಾಟಮಿ ಬಗ್ಗೆ ಮಾತನಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ ನಾವು 1.5 ವರ್ಷ MBBS ಮಾಡೋವಾಗೇ ಹೆಣ ಕಟ್ ಮಾಡಿರ್ತೀವಿ. ನಾವು ಡೈಲಿ 3 ಅವರ್ ಡಿಸೆಕ್ಷನ್ ಮಾಡಿರ್ತೀನಿ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ. ಹಾಗಾಗಿ ನಮ್ಮ ನಾಲೆಡ್ಜು ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಸೂಪರ್ಬ್. ಅದಕ್ಕೆ ನಮ್ಮ ಮಾತಿಗೆ ಬೆಲೆ ಜಾಸ್ತಿ ಅನ್ನೋದು. ಇವತ್ತು ಸೋಷಿಯಲ್ ಮೀಡಿಯಾದೊಳಗೆ ತುಂಬ ಜನಕ್ಕೆ ತಪ್ಪು ಮಾಹಿತಿಗಳು ಸಿಗ್ತವೆ. ಮೊನ್ನೆ ತಾನೇ ಯಾರೋ ಒಬ್ಬರು ಸ್ವಾಮೀಜಿ, ಬ್ಲೈಂಡ್ ಸ್ವಾಮೀಜಿ, ಅವ್ರೇನು ಹೇಳ್ತಾರೆ ನೋಡಿ, ನೀವು ಊಟ ಆದಮೇಲೆ ಬಾಳೆಹಣ್ಣು ತಿಂತೀರಲ್ಲ, ದಯವಿಟ್ಟು ತಿನ್ನಬೇಡಿ. ಬಾಳೆಹಣ್ಣು ತಿಂದಮೇಲೆ ಅದು ನಿಮ್ಮ ಹೊಟ್ಟೆ ಒಳಗೆ ಹೋಗಿ ಕೇಳುತ್ತಂತೆ. ಅವ್ರದ್ದೇ ಸ್ಟೈಲ್ ನಾನು ಮಾತಾಡ್ತಾ ಇದ್ದೀನಿ ನಾನು. ಜಾಗ ಬಿಡಿ ಅಂತ ಕೇಳುತ್ತಂತೆ. ಯಾರೂ ಜಾಗ ಬಿಡಲ್ವಂತೆ. ಯಾಕಂದರೆ ಬಿರಿಯಾನಿ ಇದು ಎಲ್ಲ ತಿನ್ಬಿಟ್ಟಿರ್ತಾರಲ್ಲ, ಜಾಗ ಬಿಡಲ್ವಂತೆ. ಬಾಳೆಹಣ್ಣು ಕೊಳ್ತೋಗ್ಬಿಡುತ್ತಂತೆ, ಅವ್ರಿಗೆ ಪೈಲ್ಸ್ ಬಂದುಬಿಡುತ್ತೆ ಅಂತ. ಎಂಥ ವೈಜ್ಞಾನಿಕವಾಗಿ ಮಾತಾಡ್ತಾರೆ ಅಂದರೆ, ಒಬ್ಬ ವೈದ್ಯನಾಗಿ ಯಾಕಪ್ಪ ಹಿಂಗೆ ಮಾತಾಡ್ತಾರೆ ಅನಿಸುತ್ತೆ. ದಯವಿಟ್ಟು ಜನಗಳಿಗೆ ಒಂದು ಸರಳ ಸಂದೇಶ. ಮೂಲವ್ಯಾಧಿಗೆ ಕಾರಣ ನೀವು ಆಲ್ರೆಡಿ ಒಂದು ಕೇಳಿದಿರಿ, ಬೇಸಿಗೆಯಲ್ಲಿ ನೀರು ಕುಡಿತಾ ಇಲ್ಲ, ಕುಡಿದ್ರೂ ಡಿಹೈಡ್ರೇಟ್ ಆಗುತ್ತೆ. ಲ್ಯಾಕ್ ಆಫ್ ವಾಟರ್, ಲ್ಯಾಕ್ ಆಫ್ ಫೈಬರ್. ಯಾರು ಹೆಚ್ಚಿಗೆ ನೀರು ಕುಡಿಯಲ್ಲ, ಯಾರು ಹೆಚ್ಚಿಗೆ ಫೈಬರ್ ತಿನ್ನಲ್ವಲ್ಲ, ಅವರಿಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ. ಯಾರು ಮೋಷನ್ಗೆ ತಿಣುಕ್ತಾರಲ್ಲ, ಸ್ಟ್ರೈನಿಂಗ್ ಆನ್ ಸ್ಟೂಲ್, ಅವರು ಸ್ಟ್ರೈನ್ ಮಾಡಿದರೆ ಅಲ್ಲಿ ಗುದದ್ವಾರದಲ್ಲಿ ಪೈಲ್ಸ್ ಬರುತ್ತೆ. ಇಷ್ಟು ಸರಳ. ತುಂಬ ಜನ ಅನ್ಕೋತಾರೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ, ಅವು ಪೈಲ್ಸ್ ಬರಲ್ಲ ಅಂತ. ದಯವಿಟ್ಟು ನಾನು ಒಬ್ಬ ವಿಜ್ಞಾನಿ ಹೇಳ್ತೀನಿ, ನನ್ನ ಮಾತನ್ನು ಕೇಳಿ. ನಿಮಗೆ ಚೆನ್ನಾಗಿ ಡೈಜೆಷನ್ ಅಲ್ಲ, ಜೀರ್ಣ ಆಗದಿರೋ ಅಂಶನ ನಾವು ಫೈಬರ್ ಅಂತೀವಿ. ಯಾರು ತಿನ್ನುವ ಆಹಾರದಲ್ಲಿ ಜೀರ್ಣ ಆಗದೇ ಇರುತ್ತಲ್ಲ, ಹಣ್ಣುಗಳಲ್ಲಿರುತ್ತಲ್ಲ, ಸೊಪ್ಪು ತರಕಾರಿಯಲ್ಲಿರುತ್ತಲ್ಲ, ಅದನ್ನು ಫೈಬರ್ ಅಂತೀವಿ. ಅದು ಜಾಸ್ತಿ ಇದ್ದರೆ ನಿಮಗೆ ಮಲಬದ್ಧತೆ ಆಗಲ್ಲ. ನಿಮ್ಗೆ ತಿಂದಿದ್ದೆಲ್ಲ ಜೀರ್ಣ ಆಗಿಬಿಟ್ರೆ ನಿಮ್ಗೆ ಈಚೆಗೆ ಬರೋಕ್ಕೇನೂ ಇರಲ್ಲ.
ಅವಲ್ಲೇ ನೀವು ತಿಳ್ಕೋದು. ಹೌದು. ಸೊ ಇವನ್ನೆಲ್ಲ ಸರಳ ವಿಜ್ಞಾನ. ವೈದ್ಯರು ಮಾತನಾಡಬೇಕು ಅನ್ನೋದು ಇದಕ್ಕೇನೆ. ಅದಕ್ಕೆ ನಾನು ಎಷ್ಟು ಸ್ಪಷ್ಟವಾಗಿ ಜನಗಳಿಗೊಂದು ಹೇಳ್ತಾ ಇದ್ದೀನಿ, ನಿಮಗೆ ಮೂಲ ವ್ಯಾಧಿಗೆ ಮೂಲ ಕಾರಣ ನೀವು ಸರಿಯಾಗಿ ಫೈಬರ್ ತಿಂತಿಲ್ಲ. ಹೌದು. ಎಲ್ಲಿರುತ್ತೆ ಡಾಕ್ಟ್ರೆ ಫೈಬರು? ಸೊಪ್ಪು ತರಕಾರಿಗಳಲ್ಲಿ, ಹಣ್ಣಲ್ಲಿ. ರಾಗಿ ಮುದ್ದೆಯಲ್ಲಿರುತ್ತೆ ಡಾಕ್ಟ್ರೆ? ಡೆಫಿನೆಟ್ಲಿ ಇರುತ್ತೆ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅನ್ಫಾರ್ಚುನೇಟ್ಲಿ ಜನಗಳು ನನ್ನ ಹತ್ರ ಬಂದು, ಅಯ್ಯೋ ಡಾಕ್ಟ್ರೆ 3 ತಿಂಗಳಿಂದ ನಾನು ಮುದ್ದೆ ಉಂಡಿಲ್ಲ ಡಾಕ್ಟ್ರೆ, ಯಾಕಂದರೆ ಮುದ್ದೆ ಉಂಡ್ರೆ ಗಟ್ಟಿ ನೋಡಿ ಈಚೆಗೆ ಬರಲ್ಲ, ಅದಕ್ಕೆ ಪೈಲ್ಸ್ ಬರುತ್ತೆ. ಅವ್ನಿಗೆ ಹೇಳ್ತೀನಿ, ಅಣ್ಣ ಮುದ್ದೆಗೂ ಪೈಲ್ಸ್ಗೂ ಸಂಬಂಧ ಇಲ್ಲ. ಮುದ್ದೆ ಜೊತೆಯಲ್ಲಿ ಸೊಪ್ಪು ತರಕಾರಿ, ಹಾಗಲಕಾಯಿ, ಹೀರೆಕಾಯಿ, ಸೋರೆಕಾಯಿ, ಪಡ್ಲೆಕಾಯಿ ತಿಂದರೆ ನೀನು ಮೋಷನ್ನ ನೀಟಾಗಿ ಬರುತ್ತೆ. ಮುದ್ದೆ ಗಟ್ಟಿ ಅಲ್ಲ, ದಯವಿಟ್ಟು ಮುದ್ದೆ ತಿನ್ನು ಅಂತ ಹೇಳಿ ಕಳಿಸ್ತೀನಿ ಅವನಿಗೆ. ಓಕೆ, ಅಂದರೆ ನೀವು ಹೇಳೋದು ಪ್ರಕಾರ ಡಾಕ್ಟರ್, ಮೋಷನ್ ಯಾವಾಗ ಹೊಟ್ಟೆಲಿ ಸ್ಟ್ರಕ್ ಆಗುತ್ತೋ, ಯಾವಾಗ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತೋ ಆಗೇನೆ ಮೂಲಭೇದಿಗೆ ಆರಂಭ ಆಗುತ್ತೆ ಅಂತ. ತಿಣುಕ್ತಾರೆ ಅಂತಾರಲ್ಲ ಕನ್ನಡದಲ್ಲಿ, ಮೋಷನ್ಗೆ ಕೂತ್ಕೋತಾನೆ, ಸಲೀಸ ಮೋಷನ್ ಬರಬೇಕು. ಬರ್ದಿರ ಅವನಲ್ಲಿ ಸ್ಟ್ರೈನ್ ಮಾಡ್ತಾನಲ್ಲ, ಆವಾಗ ಪೈಲ್ಸ್ ಬರುತ್ತೆ. ಅದಕ್ಕೆ ಇವನು ತಿಳ್ಕೊಂಡಿರೋದು ತಪ್ಪು, ಮುದ್ದೆ ಗಟ್ಟಿ ಅಂತ ಅಲ್ಲ ಅಂತ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಏನಮ್ಮ ನಮ್ಮ ಚಾನಲ್ ಹೆಸರು? ಸಪ್ತಾಶ್ವ. ಯಾಕಂದರೆ ನನಗೆ ಭಾಳ ಖುಷಿ, ತುಂಬ ಪೇಷಂಟ್ ಇದ್ದರು. ಯಾಕೆ ನಿಮಗೆ ನಾನು ಟೈಮ್ ಕೊಡ್ತೀನಿ ಅಂದರೆ, ನಾನು 100 ಜನಕ್ಕೆ ಭಾಷಣ ಮಾಡ್ಬೋದು. ನಾಳೆ ಹಾಸನದಲ್ಲಿ ಭಾಷಣ ಹೊಡಿತಾ ಇದ್ದೀನಿ, 1500 ಇಡೀ ಪ್ರಪಂಚಕ್ಕೆ ತಲುಪಿಸೋಂಥ ಕೆಪಾಸಿಟಿ ಇರೋದು ನಿಮ್ಮ ಮಾಧ್ಯಮಕ್ಕೆ. ಅದರಿಂದ ಅಷ್ಟು ಸ್ಪಷ್ಟವಾಗಿ ಜನಗಳಿಗೆ ಒಂದು ಕರೆಕ್ಟ್ ಸಂದೇಶ ಹೋಗಲಿ ಅಂತ. ಅದರೊಳಗಾಗಿ ನೀವು ಬೇಸಿಗೆ ಒಳಗೆ ಕೇಳ್ತಾ ಇದ್ದೀರಿ ಡಾಕ್ಟ್ರೆ, ಬೇಸಿಗೆ ಒಳಗೆ ಜಾಸ್ತಿನಾ? ನಿಜ. ಪೈಲ್ಸು 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ ಅಂತ ಮೆಡಿಕಲ್ ಕಾಲೇಜಲ್ಲಿ ಲೆಕ್ಚರ್ ಹೊಡಿತೀವಿ ನಾವು. 30% ಗಂಡಸರಾಗಲಿ ಹೆಂಗಸರಾಗಲಿ 100 ಜನ ತೊಗೊಂಡ್ರೆ 30 ಜನಕ್ಕೆ ಗುದದ್ವಾರದಲ್ಲಿ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಏನಾದರೂ ಒಂದು ಸಮಸ್ಯೆ ಅಂತ ಯಾಕೆ ನಾನು ಪದ ಯೂಸ್ ಮಾಡಿದೆ ಅಂದರೆ, ಬರೀ ಪೈಲ್ಸ್ ಅಲ್ಲ ಅಲ್ಲಿ ಬರೋದು, ಫಿಷರ್ ಬರುತ್ತೆ. ಫಿಷರ್ ಅಂದರೆ ಸೀಳು ಹುಣ್ಣು. ನಾನು ಅವಲೇ ಹೇಳಿದೆ, ಮೋಷನ್ ಮಾಡೋ ಜಾಗದಲ್ಲಿ 3 ಇದ್ದರೆ ಪೈಲ್ಸು. ಇಲ್ಲಿ ಕಟ್ಟಾಗ್ಬಿಟ್ಟು ಗಾಯ ಆಗ್ಬಿಟ್ಟು ಇಲ್ಲೊಂದು ನ್ಯಾತಾಡ್ತಾ ಇದ್ದರೆ ಇದನ್ನು ನಾವು ಫಿಷರು. ಇಲ್ಲೊಂದು ತೂತಿದ್ದು ಇದಕ್ಕೂ ಇದು ಕಮ್ಯುನಿಕೇಷನ್ ಆಗಿ ಇದರೊಳಗಿಂದ ಮೋಷನ್ ಬಂದರೆ ಅದು ಫಿಸ್ಚುಲ. ಇನ್ನು ಕೆಲವ್ರು ಬರ್ತಾರೆ, ಕೂತ್ಕೊಳ್ಳೋಕ್ಕೆ ಆಗಲ್ಲ ಡಾಕ್ಟ್ರೆ, ಮೈಸೂರಿಂದ ಟ್ರಾವೆಲ್ ಮಾಡ್ಕೊಂಬಂದೆ, ಬೆಳಗ್ಗೆಯಿಂದ ಕೂತ್ಕೊಳ್ಳೋಕ್ಕಾಗಲ್ಲ, ಜ್ವರ ಬಂದುಬಿಟ್ಟಿದೆ, ಇಷ್ಟಪ್ಪ ಊದ್ಕೊಂಡಿದೆ, ಅದು ಕೂರ ಪೆರಿಯೇನಲ್ ಆಬ್ಸೆಸ್ ಅಂತೀವಿ. ಸೊ ಒಬ್ಬ ಮನುಷ್ಯನ ಗುದದ್ವಾರದ ಜಾಗದಲ್ಲಿ ಇಷ್ಟೆಲ್ಲ ಕಾಯಿಲೆ ಆಗ್ತವೆ. ನೀವು ಬಂದವರೆಲ್ಲ ನನಗೆ ಪೈಲ್ಸ್ ಅಂತಿರಲ್ಲ, ನಾನು ನಿನ್ನ ಮಾತನ್ನು ಕೇಳಿ ನಾನು ಟ್ರೀಟ್ಮೆಂಟ್ ಬರೆಯಲ್ಲ. ಯಾಕಂದರೆ ನಿನ್ನ ಮಲಗಿಸಿ ನಾನು ಚೆಕ್ ಮಾಡಿದಾಗೆ ನನಗಿದು ಪೈಲ್ಸಾ, ಫಿಷರಾ, ಫಿಸ್ಚುಲನ, ಪೆರಿಯೇನಲ್ ಆಬ್ಸೆಸ್ಸಾ. ಯಾಕಂದರೆ ಒಂದೊಂದಕ್ಕೂ ಒಂದೊಂದು ಬೇರೆ ಟ್ರೀಟ್ಮೆಂಟ್ ಇದೆ. ದಯವಿಟ್ಟು ಜನರಲ್ಲಿ ನಮ್ಮ ಹತ್ರ ಬಂದಾಗ ನೀವೇ ಡಯಾಗ್ನೋಸ್ ಮಾಡ್ಕೋಬೇಡಿ. ನಿಮಗೇನಾಗುತ್ತೆ ನನಗೆ ಹೇಳಿ, ನಿಮ್ಮನ್ನು ಮಲಗಿಸ್ತೀನಿ. ನಾವು ಅಲೋಪತ್ಸು ಚೆಕ್ ಮಾಡಿದಿರ ನಾವು ಹೇಳೋದೇ ಇಲ್ಲ. ಕೆಲವು ಸಿಸ್ಟಮ್ನ ನೋಡೋದೇ ಇಲ್ಲ, ಅವ್ನು ಹೇಳಿದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಹಂಗೆ ಮಾಡಲ್ಲ. ಐ ಆಮ್ ಎ ಸರ್ಜನ್, ಕ್ವಾಲಿಫೈಡ್ ಮ್ಯಾನ್. ಅದು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಂದು ಪೈಲ್ಸ್ ಪೇಷಂಟ್ ಹೆಂಗೆ ಎಕ್ಸಾಮ್ ಮಾಡ್ತೀವಿ ಅಂದರೆ, ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಎಷ್ಟು ನಾಜೂಕಾಗಿ ಒಂದು ಸ್ಕ್ರೀನ್ ಹಾಕಿ ಅವ್ರಿಗೊಂದು ಪರ್ಟಿಕ್ಯುಲರ್ ಪೊಸಿಷನ್, ಪೇಷಂಟ್ ಹಿಂಗೆ ಮಲಗಿಸ್ತೀವಿ, ಒಂದು ಕಾಲನ್ನು ಫ್ಲೆಕ್ಸ್ ಮಾಡ್ತೀವಿ, ಒಂದು ಕಾಲು ಉದ್ದ ಇರುತ್ತೆ, ನಾನು ಇಲ್ಲಿ ನಿಂತ್ಕೋತೀನಿ, ಗ್ಲೌಸ್ ಹಾಕ್ಕೊಂಡಿರ್ತೀನಿ, ಇಲ್ಲಿ ನನ್ನ ಅಸಿಸ್ಟೆಂಟ್ ಇರ್ತಾರೆ. ಇದನ್ನು PR ಅಂತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್. DRA ಅಂತೀವಿ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್. ಅಂದರೆ ನನ್ನ ಬೆರಳು. ನಿಮ್ಗೊಂದು ಮಾತು ಹೇಳ್ತೀನಮ್ಮ, ಜನಗಳಿಗೆಲ್ಲ ಗೊತ್ತಿರಲಿ, ಡಾಕ್ಟ್ರುಗಳಿಗೆ CT ಸ್ಕ್ಯಾನ್ ಆದರೆ 6000, MRI ಅಂದರೆ 8000, ಅರ್ಥ ಆಯ್ತಾ? ಅಲ್ಟ್ರಾಸೌಂಡ್ 1500. ಯಾವುದೂ ಬೇಡ, 5 ರೂಪಾಯಿ ಗ್ಲೌಸು. ನನ್ನ ಬೆರಳಿದೆಯಲ್ಲಮ್ಮ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಸರ್ಜನ್ಗೆ ಅಂದರೆ, ಅದ್ರ ಬಾಟಮ್ ನೋಡೋ ಸರ್ಜನ್ಗೆ, ಏಕಲವ್ಯನಿಗೆ ಈ ಬೆರಳು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ನನಗಿಷ್ಟು ಇಂಪಾರ್ಟೆಂಟ್ ಬೆರಳು. ತೋರು ಬೆರಳಿದೆಯಲ್ಲ, ಏನೂ ಮಾಡಲ್ಲ ನಾನು. ಅವ್ರ ಗುರುದದ್ವಾರನ ಸಪ್ರೇಟ್ ಮಾಡಿ ಕಷ್ಟ ನೋಡ್ತೀನಿ, ನಾನು ಬೆರಳು ಹಾಕೋದೇ ಇಲ್ಲ. ನಮ್ಮಲ್ಲಿ ಟೀಚ್ ಮಾಡ್ತೀವಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಐಸ್ ಫಸ್ಟ್ ಹ್ಯಾಂಡ್ ನೆಕ್ಸ್ಟ್ ಅಂತ. ಯಾಕಂದರೆ ಯಾವನ್ಗಾನ ಫಿಷರ್ ಇರೋನು ಇವನು ಬೆಳ್ಳು ಹಾಕ್ದ ಅಂದರೆ ಅವ್ನು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋಗ್ಬಿಡ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ನಾನು ಮಲಗಿಸಿರ್ತೀನಿ, ಎಲ್ಲ ಲೈಟ್ ಹಾಕಕ್ಕೆ ಹೇಳ್ತೀನಿ ಸಿಸ್ಟ್ರಿಗೆ, ಸೆಪ್ರೇಟ್ ಮಾಡ್ತೀನಿ 2 ಕುಂಡಿಗಳನ್ನ, ಬಟ್ಟಕ್ಕನ್ನ. ಈ ಕುಂಡಿ ಅಂತ ತಕ್ಷಣ ಜನ ಯಾರು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಡಾಕ್ಟ್ರ್ ಏನೇನೋ ಮಾತಾಡ್ತಾರೆ ಅಂತ. ಇದು ನನ್ನ ಸಬ್ಜೆಕ್ಟು, ಅರ್ಥ ಆಯ್ತಮ್ಮ?
ಅದಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅಂದರೆ ನಿಮಗೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಗೊತ್ತು, ಕಾರ್ಡಿಯಾಲಜಿಸ್ಟ್ ಗೊತ್ತು, ಆದರೆ ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರ್ ಅಂದರೆ ನಾನೇ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ. 2 ಕುಂಡಿಗಳನ್ನ ಸೆಪ್ರೇಟ್ ಮಾಡಿ ನಿಮ್ಮ ಕಾಯಿಲೆ ಏನು ಅಂತ ಕಂಡುಹಿಡಿಯೋ ಕೆಪಾಸಿಟಿ ನನಗಿರೋದ್ರಿಂದ ಅರ್ಧ ಜನ ಡಾಕ್ಟ್ರು ನಾಚಿಕೋತಾರೆ ಹೇಳ್ಕೊಳ್ಳೋಕ್ಕೆ, ಯಾರೇನೋ ಅನ್ಕೋತಾರೆ. ಏನೂ ಇಲ್ಲ, ಕುಂಡಿ ಸೆಪ್ರೇಟ್ ಮಾಡಿದ್ರೇ ಗೊತ್ತಾಗೋದು. ಆಗ ಅದಕ್ಕೆ ನಿಮಗೆ ಏನು ವಿಶೇಷ ಕೊಡ್ತಾಯಿದ್ದೀನಿ ಅಂದರೆ ಪೈಲ್ಸ್ ಬಗ್ಗೆ ಹೇಳಿದ್ದೀನಿ, ಫಿಶರ್ ಬಗ್ಗೆ ಹೇಳಿದ್ದೀನಿ, ಫಿಸ್ಚುಲ ಬಗ್ಗೆ ಹೇಳಿದ್ದೀನಿ. ಯಾಕೆ ಇಂಪಾರ್ಟೆಂಟ್ ಗೊತ್ತಮ್ಮ? ಇಷ್ಟು ದಪ್ಪ ಒಂದು ಕುಂಡಿ ಊದ್ಕೊಂಡಿರುತ್ತೆ, ಮೋಷನ್ ಮಾಡೋ ಜಾಗ ಇನ್ನು ಇಷ್ಟು ದಪ್ಪ ಊದ್ಕೊಂಡಿರುತ್ತೆ. ಅವನ್ನ ಅವತ್ತೇ ಆಪ್ರೇಟ್ ಮಾಡ್ತೀವಿ, ಅವ್ನಿಗೆ ಹೇಳ್ತೀವಿ ಇದೇನೋ ನಾವು ಹೊಡ್ಕೊಂಡ್ರೆ ನಿನಗೆ ಪಿಸ್ತೂಲ ಆಗುತ್ತೆ, ಇವತ್ತೇ ಅಡ್ಮಿಟ್ ಆಗಿಬಿಡಪ್ಪ. ಎಷ್ಟು ಪೇನ್ಫುಲ್ ಕಂಡೀಷನ್ ಅಂದರೆ ಅವನಿಗೆ ಬಂಬಡ ಹೊಡೆಯೋಷ್ಟು ನೋವಿರುತ್ತದೆ. ಅವತ್ತೇ ಅಡ್ಮಿಟ್ ಮಾಡ್ತೀವಿ, ಅವತ್ತೇ ಆಪ್ರೇಷನ್ ಮಾಡ್ತೀನಿ. ಅವನು ಎಲ್ಲ ದೇವ್ರಿಗೂ ಅರ್ಸ್ಕೊಂಡು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತೇನೆ. ಅಯ್ಯೋ ಎಷ್ಟು ದೇವ್ರಿಗೆ ನಾನು ಬೇಡ್ಕೊಂಡ್ರು ನನ್ನ ನೋವು ಕಡಿಮೆ ಆಗಿಲ್ಲ ಡಾಕ್ಟ್ರೆ. ಏನು ಡಾಕ್ಟ್ರೆ ಅರ್ಧ ಗಂಟೆಯಲ್ಲಿ ವಾಸಿ ಮಾಡಿದ್ರಿ? ಇದು ಭಾಳ ಜನ ಇಂಪಾರ್ಟೆಂಟ್ ಅಮ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್. ನೀವು ನಾನು ಕೇಳಿದ್ದಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ.